ಈ ಒಂದು ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭ ಆಗಿ ಸುಮಾರು 2022 ಸೆಪ್ಟೆಂಬರ್ 30 ಸೆಪ್ಟೆಂಬರ್ 2022ಕ್ಕೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಅಮೃತ ಹಸ್ತ ಮತ್ತು ಅವರ ಸಾನ್ನಿಧ್ಯದಲ್ಲಿ ನಮ್ಮ ಕರ್ನಾಟಕದ ಅಂಗ ಮುಖ್ಯಮಂತ್ರಿ ಶ್ರೀ ಎಸ್.ಆರ್. ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಇವರೆಲ್ಲರ ಸಮಕ್ಷಮ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ವಿಜಯಪುರದಲ್ಲಿ ಕಡಿಮೆ ಒಂದು ದರದಲ್ಲಿ ಇವತ್ತು ವೈದ್ಯಕೀಯ ಚಿಕಿತ್ಸೆ ಕೊಡುವಂಥ ಒಂದು ಹೆಮ್ಮೆಯ ಸಂಸ್ಥೆ ನಮ್ಮ JSS ಹಾಸ್ಪಿಟಲ್. ಅದರ ಜೊತೆಗೆ ನಾವು ವಿಜಯಪುರದಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ 24/7 ಔಷಧಿ ಅಂಗಡಿಯನ್ನು 20% ರಿಯಾಯಿತಿ 20%ವರೆಗೆ, ಅಂದರೆ ಕೆಲವೊಂದಕ್ಕೆ 15 ಸಿಗ್ಬೋದು, ಕೆಲವೊಂದು 12 ಸಿಗ್ಬೋದು, ಕೆಲವೊಂದು 20 ಸಿಗ್ಬೋದು. 24 ಗಂಟೆನೂ ಸಹ ಇವತ್ತು ವೈದ್ಯಕೀಯ ಏನು ನಮ್ಮ ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು ಸಿಗುವಂಥ ವ್ಯವಸ್ಥೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ, ಕಟ್ಟಡದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಒಟ್ಟು ನಮ್ಮ ಏನು ಔಷಧಿ ಅಂಗಡಿಗಳು, ಶ್ರೀ ಸಿದ್ದೇಶ್ವರ ಔಷಧಿ ಅಂಗಡಿಗಳು 15 ಔಷಧಿ ಅಂಗಡಿಗಳು ಇವತ್ತು ಕಾರ್ಯನಿರತ ಮಾಡ್ತಾರೆ. ನಿನ್ನೆ ನಾವು ತಾಂಬಾದಲ್ಲಿ ಔಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ, ಚರ್ಚಾಣದಲ್ಲಿ ಮಾಡಿದ್ದೀವಿ, ಅದೇ ರೀತಿ ಇದರಲ್ಲಿ ಮಾಡಿದ್ದೀವಿ, ಇಲ್ಕಲ್ದಲ್ಲಿ. ಈ ರೀತಿ 15 ಕಡೆ ನಮ್ಮ ಒಂದು ಜನರಿಗೆ ಕಡಿಮೆ ದರದಲ್ಲಿ ಮತ್ತು ಏನು ವಿಶ್ವಾಸಾರ್ಹವಾದಂಥ ಇವತ್ತು ಗುಳಿಗೆಗಳು, ಅದರಲ್ಲಿಯೂ ಸಹ ಸಾಕಷ್ಟು ಗೊಂದಲ ಇರ್ತದೆ. ಯಾವುವು ಅನೇಕ ಸಲ ಪೇಷಂಟ್ಗಳಿಗೆ ಒಳ್ಳೆಯ ಅಂದರೆ ಒರಿಜಿನಲ್ ಇದು ಸಿಗುವುದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ನಿಂದ ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು ಕರೆದಂಥ ಆಸ್ಪತ್ರೆಯ ಏನು ಒಂದು ಕೆಲಸಗಳು, ಈಗ ನಾವು ಹೊಸದಾಗಿ ಮತ್ತೆ ಇಂತಿಂಥ ಸೌಲಭ್ಯಗಳನ್ನು ಈ ಭಾಗದ ಜನರಿಗೆ ಕೊಡಬೇಕಂತ ಹೇಳಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಮೊದಲನೇದು ಅತ್ಯಾಧುನಿಕ NICU, ನವಜಾತ ಶಿಶುಗಳಿಗೆ ಜೀವದಾಯಕ ಸೇವೆ. ಇವತ್ತನೇ ನಾವು NICUನ ಪ್ರಾರಂಭ ಮಾಡಿದ್ದೀವಿ. ಇದೇನಾಗ್ತದೆ ಅಂದರೆ ಕೆಲವೊಂದು ಸಲ ಏನು ಮಕ್ಕಳು ಡೆಲಿವರಿ ಆದಮೇಲೆ ಅವರು ಎಷ್ಟು ತೂಕ ಇರಬೇಕು, ಎಷ್ಟು ಆರೋಗ್ಯಕರವಾಗಿ ಇರಬೇಕು, ಅಷ್ಟು ಒಮ್ಮೊಮ್ಮೆ ಇರುವುದಿಲ್ಲ. ಒಮ್ಮೊಮ್ಮೆ 500 ಗ್ರಾಮು 600 ಗ್ರಾಮು ಎಂದು ಮತ್ತು ಅಂಥದ್ರ ಸಲುವಾಗಿ ಸುಮಾರು ನಾವು ಇಲ್ಲಿ 7 NICU ಶಿಶುಗಳು, ನವಜಾತ ಶಿಶುಗಳಿಗೆ ಜೀವ ಕೊಡುವಂಥ ಒಂದು ಅತ್ಯಂತ ಹೈಟೆಕ್ ಮತ್ತು ಏನು ಎಲ್ಲ ಒಳ್ಳೆಯ ಶ್ರೇಣಿಯ ಕಂಪ್ನಿಗಳಿಂದ ಇದರ ಒಂದು ಏನು ಸಂಬಂಧಪಟ್ಟಂಥ ಚಿಕಿತ್ಸೆಗೆ ಅನುಕೂಲ ಆಗುವಂಥ ಎಲ್ಲ ಏನು ಅವು ಮಷಿನ್ಗಳದಾವೆ ಅದನ್ನೆಲ್ಲನೂ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಇವತ್ತನೇ ಅದನ್ನು ಉದ್ಘಾಟನೆ ಮಾಡಿದ್ವಿ. ಇದು 24 ತಾಸು ಮಕ್ಕಳಿಗೆ ಈಗ ಎಲ್ಲಿ ಹೊರಗಡೆ ಹೋಗಬೇಕಾಗಿಲ್ಲ, ಅದರ ಎಲ್ಲ ಸೌಲಭ್ಯ ವಿಜಯಪುರದಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು JSS ಆಸ್ಪತ್ರೆ ಮೂಲಕ ಮಾಡಿದ್ವಿ. ಹೊಸದಾಗಿ ಇವತ್ತು ಡೆಂಟಲ್, ಮ್ಯಾಕ್ಸಿಲೋ ಫೇಶಿಯಲ್ ಹಾಗೂ ಹೆಡ್ ನ್ಯಾಕ್ ಶಸ್ತ್ರಚಿಕಿತ್ಸಾ ಕೇಂದ್ರ JSS ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ದಂತ ಮತ್ತು ಮ್ಯಾಕ್ಸಿಲೋ ಫೇಶಿಯಲ್ ಶಸ್ತ್ರಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ವಿ. ಇದು ಮೊದಲು ಇರಲಿಲ್ಲ, ಈಗ ಅದನ್ನು ಮಾಡಬೇಕಂತೇಳಿ ಅದಕ್ಕೆ ಸಂಬಂಧಪಟ್ಟ ವೈದ್ಯರು ಎಲ್ಲರೂ ಇವತ್ತು ಅವರು ಸಹ ಸಹಕಾರ ಕೊಡಲಿಕ್ಕೆ ತಯಾರಾಗಿದ್ದರಿಂದ ಇವತ್ತು ನಾವು ಅದನ್ನು ಇವತ್ತು ಕ್ರಿಟಿಕಲ್ ಕೇರ್ ಬೆಂಬಲದೊಂದಿಗೆ ರೋಗಿಗಳು ಮಹಾನಗರಗಳಿಗೆ ತೆರಳದೆ, ಅಂದರೆ ಕ್ರಿಟಿಕಲ್ ಅಂದ್ರೆ ಇಲ್ಲೇ ಅವರಿಗೆ ಇವತ್ತು ಬೆಂಗಳೂರು ಹೋಗ್ರಿ ಯಾರು ರೆಫರ್ ಮಾಡ್ತಾರೆ, ಹೈದರಾಬಾದ್ಗೆ ಹೋಗ್ರಿ, ಅದರ ಸೌಲಭ್ಯ ಇಲ್ಲೇ ಬಿಜಾಪುರದಲ್ಲಿ ಮಾಡುವಂಥ ಕೆಲಸ ಮಾಡಿದ್ವಿ. ಇನ್ನು ಮೂರನೇದು ಭಾಳ ಮಹತ್ವದ ಅಂದರೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು
PM ರಾಹತ್ ಯೋಜನೆ ಅಂಥೇಳಿ ಒಂದು ಉಚಿತ ಚಿಕಿತ್ಸೆಯನ್ನು ಮಾಡಿದ್ದಾರೆ. ನ್ಯಾಷನಲ್ ಹೈವೇದಲ್ಲಿ ಅಪಘಾತ ಆದ ತಕ್ಷಣ ಅವರಿಗೆ ವೈದ್ಯಕೀಯ ಒಂದು ಸೇವೆ ಸಿಗಬೇಕಂತ ಹೇಳಿ ಇವತ್ತು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಜನೆ, ಕನಸಿನ ಯೋಜನೆ PM ರಾಹತ್ ಯೋಜನೆಯನ್ನು ಇಡೀ ಕರ್ನಾಟಕದಲ್ಲಿ ನಮ್ಮ ಅಪ್ರೂವ್ ಆಗಿದೆ. ನಾವು ಮೊದಲು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನ್ಯಾಷನಲ್ ಹೈವೇದಲ್ಲಿ ಅಪಘಾತಕ್ಕೊಳಪಟ್ಟಂಥ ಅವರಿಗೆ ಇಬ್ಬರು ಅದರ ಒಂದು ಈ ಉಪಯೋಗನ ತೊಗೊಂಡ್ಕೊಂಡಿದ್ದಾರೆ. ನೇರವಾಗಿದೆ ಪ್ರಧಾನಮಂತ್ರಿಗಳ ಈ ರಾಹತ್ ಯೋಜನೆ ಕೆಳಗೆ 1.5 ಲಕ್ಷ ರೂಪಾಯಿ ಪೇಮೆಂಟು ಸರ್ಕಾರದಿಂದ ಬರ್ತದೆ, ಕೇಂದ್ರ ಸರ್ಕಾರ. ಇದು ಭಾಳ ಅವಶ್ಯ ಇದೆ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಅಪಘಾತಗಳಾದಾಗ ಒಮ್ಮಿಂದೊಮ್ಮೆ ಚಿಕಿತ್ಸೆಗಳು ಸಿಗುವುದಿಲ್ಲ. ಆವಾಗ ನಮ್ಮಲ್ಲಿ ಸುಮಾರು 3-4 ಆಂಬ್ಯುಲೆನ್ಸ್ ಇದೆ ಮತ್ತು 108 ಇದೆ. ಆ ಎಲ್ಲದರ ಸೌಲಭ್ಯ ಪಡೆದು ಅವರು ಬಂದ ತಕ್ಷಣ 24 ತಾಸು 24 ಅವರ್ಸ್ನು ಆ ಒಂದು ಪೇಷಂಟಿಗೆ ಒಮ್ಮೊಮ್ಮೆ ಭಾಳ ಬ್ಲಡ್ ಹೋಗ್ತಿರ್ತದೆ, ಭಾಳ ಒಂದು ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ಅದನ್ನು ಕೊಡುವಂಥ ವ್ಯವಸ್ಥೆ ಈ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಗುವಂಥ ಅಪಘಾತದ್ದು ಮೊದಲು ರಾಷ್ಟ್ರೀಯ ಇತ್ತು, ಈಗ ಸಬ್ ರೋಡು ಮಾಡ್ಯಾರ ಸರ್. ಈಗ ಎಲ್ಲ ರಸ್ತೆಗಳು ಮಾಡ್ಯಾರ್ತಾರೆ. ಮೊದಲು ರಾಷ್ಟ್ರೀಯ ಹೆದ್ದಾರಿ ಇತ್ತು. ಈಗ ಯಾವುದೇ ರಸ್ತೆಯಲ್ಲಿ ಅಪಘಾತ ಆದರೂ ಸಹ ತಕ್ಷಣ ವೈದ್ಯಕೀಯ ಸೌಲಭ್ಯ ಅದಕ್ಕೇನೂ ರೊಕ್ಕ ತೊಗೋದಿಲ್ಲ ನಾವು ಯಾರ ಕಡೆಯಿಂದ, ಪೇಷಂಟ್ ಕಡೆಯಿಂದ. ನಮ್ಮ ಸರ್ಕಾರದಿಂದ ಸಿಗ್ತದೆ. ನಾವೇನಾದ್ರೆ ಅವ್ರು ಬರೀ ಅವರು ಇದು BPL ಕಾರ್ಡ್ ಕೊಡಬೇಕು. ಇಷ್ಟು ಆದರೆ ಅವ್ರಿಗೆ ತಕ್ಷಣ ಪ್ರಧಾನಮಂತ್ರಿಗಳ ಈ ಒಂದು ಸೌಲಭ್ಯ ಜನರಿಗೆ ಸಿಗುವಂಥ ಮೊದಲನೇ ಕರ್ನಾಟಕದ ಒಂದು ಆಸ್ಪತ್ರೆ ಅಂದರೆ JSS ಹಾಸ್ಪಿಟಲ್. ಇನ್ನು ಇನ್ನೊಂದು ಯೋಜನೆಯನ್ನು ನಾವು ನಮ್ಮ ಸಿದ್ದೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ ವತಿಯಿಂದ ನಾವು ಇಲ್ಲಿ ಒಂದು ಸೌಲಭ್ಯವನ್ನು ಫ್ರೀಯಾಗಿ 100% ಫ್ರೀ ಲಕ್ಷ್ಮೀ ಪುತ್ರಿ ಸುರಕ್ಷಾ ಯೋಜನೆ ಅಂತ ಪ್ರಾರಂಭ ಮಾಡಿದ್ವಿ. ಯಾರಿಗೆ ಹೆಣ್ಣು ಮಗು ಆಗ್ತದೆ ಅವರಿಗೆ ಪೂರ್ತಿಯಾಗಿ ನಮ್ಮ ಔಷಧಿಗಳಿರ್ಬೋದು, ಯಾವುದೇ ಸಾಮಾನ್ಯ ಡೆಲಿವರಿ ಇರ್ಬೋದು ಅಥವಾ ಆಪರೇಷನ್ ಇರ್ಬೋದು, ಬ್ಲಡ್ ಗ್ರೂಪಿಂಗ್ ಮತ್ತು ಇತರ ಮೂಲ ಪರೀಕ್ಷೆಗಳು ಎಲ್ಲನೂ 100% ಹೆಣ್ಣು ಮಗಳು ಜನನ ಆದರೆ ಪೂರ್ತಿ ಎಲ್ಲ ಫ್ರೀಯಾಗಿ ಉಚಿತವಾಗಿ ಕೊಡುವಂಥ ಯೋಜನೆಯನ್ನು ಮಾಡಿದ್ವಿ. ಈಗಾಗಲೇ ಸುಮಾರು 13 ಜನ ಬರೀ 13 ನೀವು ಕುಂಡ್ರಿ ಸರ್, ನೀವು ಮುಂದೆ ಶಿವವ್ರು ಕುಂಡ್ರಿ ಇದನ್ನು ಮಾಡಿದ್ವಿ. ಈಗ 13 ಜನರು 13 ಹೆಣ್ಮಕ್ಕಳು ಡೆಲಿವರಿ, ಒಂದು ಗಂಡ 13 ಆಗಿದೆ. ಅದು 14 ಏನ್ರಿ? 14 ಜನರು 14 ಹೆಣ್ಣು ಮಕ್ಕಳ ಗರ್ಭಿಣಿಯರ ಒಂದು ಡೆಲಿವರಿ ಆಗಿದೆ. ಅದರಲ್ಲಿ 13 ತಾಯಂದರಿಗೆ ಹೆಣ್ಣು ಮಗುವಾಗಿದೆ. ಆ 13ನೂ ಸಹ 100% ಫ್ರೀಯಾಗಿ ಈ ಯೋಜನೆ ಕೆಳಗೆ ನಾವು ಲಕ್ಷ್ಮೀ ಪುತ್ರಿ ಸುರಕ್ಷಾ ಯೋಜನೆ ಕೆಳಗೆ ಫ್ರೀಯಾಗಿ ಸೇವೆಯನ್ನು ಕೊಡುವಂಥ ಒಂದು ಕೆಲಸ. ಯಾಕಂದರೆ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆ ಸಮಾರಂಭದಲ್ಲಿಯೂ ಸಹ ನಾವು ಅವಾಗ ಬರುವಂಥ ಎಲ್ಲ ಹೆಣ್ಮಕ್ಳಿಗೆ ಫ್ರೀಯಾಗಿಯೇ ಅವತ್ತು ಇದು ಮಾಡಿದ್ವಿ. ಅವತ್ತು ಎಷ್ಟಿತ್ತು? 42 ಜನ, 64 ಒಂದು ಡೆಲಿವರಿ ಆದವು. ಅದನ್ನು ಫ್ರೀಯಾಗಿ ಮಾಡಿದ್ದೀವಿ. ಮತ್ತು ಗಂಡು ಹುಟ್ಟಿದ್ರೆ ರಾಮತ್ ಹೆಸರಿಟ್ಟು, ಹೆಣ್ಣು ಹುಟ್ಟಿದ್ರೆ ಸೀತಾ ಅಂತ ಹೆಸರಿಟ್ಟು ತೊಟ್ಲಾಗಿ ಇಲ್ಲೇ ಹಾಕಿ ಕಸ. ಇದೊಂದು ಯೋಜನೆ. ಇನ್ನು IVF ಸೇವೆಗಳು ಸರ್ಕಾರದ ಮೂಲಕ ಏನು ಬಿರ್ಲಾ ಬೇಬಿ ಸೆಂಟರ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ. JSS ಆಸ್ಪತ್ರೆ ಅತ್ಯಾಧುನಿಕ IVF ಮತ್ತು ಸಂತಾನೋತ್ಪತ್ತಿ ಚಿಕಿತ್ಸಾ ಸೇವೆಗಳು. ಯಾರಿಗೆ ಮಕ್ಕಳಾಗಿರೋದಿಲ್ಲ, ಏನು ಸಮಸ್ಯೆ ಇತ್ತು, ಪ್ರಾಬ್ಲಮ್ ಇತ್ತಂದ್ರೆ ಇವತ್ತು ನಾವು ಮತ್ತು ಬಿರ್ಲಾ ಬೇಬಿ ಸೆಂಟರ್ ಅವ್ರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಅವರಿಗೆ ದಂಪತಿಗಳಿಗೆ ಸುಲಭವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ವಿಶೇಷ ಚಿಕಿತ್ಸೆ ಪಡೆಯುವಂಥ ಅವಕಾಶವನ್ನು JSS ಆಸ್ಪತ್ರೆಯಲ್ಲಿ ಮಾಡಿದ್ವಿ. ಅದರ ನಂತರ ಕ್ರಿಟಿಕಲ್ ಕೇರ್ ಸೇತುವೆ ಶೀಘ್ರದಲ್ಲೇ ಆರಂಭವಾಗಲಿರುವ HDU ಘಟಕವು ICU ನಂತರದ ರೋಗಿಗಳಿಗಾಗಿ ನಿರಂತರ ನಿಗಾ ಮತ್ತು ವಿಶೇಷ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಇದು ಆಸ್ಪತ್ರೆ ಕ್ರಿಟಿಕಲ್ ಕೇರ್ ವ್ಯವಸ್ಥೆ ಮತ್ತಷ್ಟು ಬಲಪಡಿಸುತ್ತದೆ. ಅಂದರೆ ಒಮ್ಮೊಮ್ಮೆ ಭಾಳ ಸೀರಿಯಸ್ ಇದ್ದಾಗಲೂ ಎಲ್ಲ ಕ್ರಿಟಿಕಲ್ ಕೇರ್ ಒಂದು ಸೇತುವೆಯನ್ನು ಈ ಒಂದು ಯೋಜನೆ ಕೆಳಗೆ ಮಾಡ್ತಾಯಿದ್ವಿ. ಅದೇ ರೀತಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಕೇಂದ್ರ ಹೊಸದಾಗಿ ಆರಂಭ ಆಗ್ತಿರುವ ಲ್ಯಾಪ್ರೋಸ್ಕೋಪಿಕ್ ಈಗೆಲ್ಲ ಭಾಳ ಹೊಸ ಟೆಕ್ನಾಲಜಿ ಬಂದಿದೆ.
ಭಾಳ ಪೂರ್ತಿ ಆಪ್ರೇಷನ್ ಮಾಡಬೇಕಾದ್ರೆ ಎಲ್ಲ ಇಡೀ ಶರೀರದಲ್ಲಿ ಇದು ಮಾಡುವಿಲ್ಲ, ಒಂದು ಇದರಿಂದನೂ ಸಹ ಇವತ್ತು ಅಲ್ಲಿಂದು ಸಹ ನೋಡ್ತೀವಿ ನಾವು. ಅಂದರೆ ಆ ರೀತಿ ಒಂದು ವ್ಯವಸ್ಥೆಯನ್ನು ನಾವು ವಿಜಯಪುರದಲ್ಲಿ ಈ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಮಾಡುವಂಥ ಒಂದು ಕೇಂದ್ರವನ್ನಾಗಿ ಸೆಂಟರ್ ಮಾಡ್ಕೊಂಡಿದ್ದೀವಿ. ಮತ್ತು ಎಲ್ಲರಿಗೂ ಏನು ಕೈಗುಟ್ಟುವ ಔಷಧಿಗಳು ಈಗ ನಾವು 20% ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಮತ್ತು ಎಲ್ಲ ಸುಮಾರು ವಿಜಯಪುರ ನಗರದಲ್ಲಿ 8 ಕಡೆ ನಮ್ಮ ಔಷಧಿ ಮಳಿಗೆಗಳನ್ನು ಮಾಡ್ತೀವಿ. ಮುಂಜಾನೆ 6ರಿಂದ ರಾತ್ರಿ 11ವರೆಗೆ ಕೆಲವೊಂದು ಇದ್ದಾವೆ, ಕೆಲವೊಂದು ಶಾಖೆಗಳು 24x7 ಇದ್ದಾವೆ. ಮತ್ತು ಯಾವುದೇ ಶಾಖೆಗೆ ಹೋದಾಗ ಇಂಥ ಔಷಧ ಅವಶ್ಯ ಇದೆ. ಇವತ್ತು ಒಂದು ಎಕ್ಸಾಂಪಲ್ ಅಂದರೆ ಹಿಂಡಿಗೆ ಯಾವುದೋ ಡಾಕ್ಟ್ರಿಗೆ ಇಂಥ ಒಂದು ಅರ್ಜೆಂಟ್ ಇಂಜೆಕ್ಷನ್ ಬೇಕಾಗಿದೆ ಅಂದರೆ ತಕ್ಷಣ ಒಂದು ತಾಸಿನಲ್ಲಿ ನಮ್ಮ ಸಿದ್ದೇಶ್ವರ ಮೆಡಿಕಲ್ಸ್ನಿಂದ ಅಲ್ಲಿ ಪೂರೈಸಿದ್ರೆ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಮ್ಮೊಮ್ಮೆ ಏನಾಗ್ತದೆ ಆ ಇಂಜೆಕ್ಷನ್ ಇಲ್ಲ ಅಥವಾ ಇದು ಇಲ್ಲ ಅಂದ್ಕೊಳ್ಳೆ ಅದನ್ನು 4 ಪಟ್ಟು ಬೆಲೆ ಮಾಡಿ ಇಟ್ಟಿರ್ತಾರೆ. ಅವಾಗ ಅವರು ಎನ್ಕ್ವೈರಿ ಸಿದ್ದೇಶ್ವರ ಮೆಡಿಕಲ್ಸ್ನಲ್ಲಿ ಅದೊಂದು 24x7 ಇರ್ತದೆ. ಅಲ್ಲಿ ಮಾಡಿದಾಗ ಉದಾಹರಣೆಗೆ ಒಂದು 35,000 ರೂಪಾಯಿ ಹೇಳಿರ್ತಾರೆ ಆ ಆಸ್ಪತ್ರೆಯಲ್ಲಿ, ಆದರೆ ಆ್ಯಕ್ಚುಲಿ ಅದ್ರ ರೇಟು 10-12,000 ರೂಪಾಯಿ ಇರ್ತದೆ. ಅವಾಗ ನಾವೇನು ಮಾಡ್ತೀವಿ, ಅವರು ಅಂಥ ಪೇಷಂಟ್ಗೆ ಯಾರು ಫೋನ್ ಮಾಡ್ತಾರೆ, ಇಂಡಿ ಇರ್ಬೋದು, ಸಿಂಗಿ ಇರ್ಬೋದು, ಇಲ್ಕಲ್ ಇರ್ಬೋದು, ಎಲ್ಲೆಲ್ಲಿ ನಮ್ಮ ಶಾಖೆಗಳದಾವು ಅಲ್ಲಿ ಮೆಸೇಜ್ ಪಾಸ್ ಆಗ್ತಂದ್ರೆ ತಕ್ಷಣ ಇಲ್ಲಿಂದ 1 ಗಂಟೆ 1-1.5 ಗಂಟೆ ಒಳಗೆ ಆ ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸುವಂಥ ವ್ಯವಸ್ಥೆನ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ ಈ ಇದರದಿಂದ ಮೆಡಿಕಲ್ದಿಂದ ನಾವು ಮಾಡ್ತೀವಿ. ಈ ರೀತಿ JSS ಆಸ್ಪತ್ರೆ ಉತ್ತರ ಕರ್ನಾಟಕ ಆರೋಗ್ಯ ಕೇಂದ್ರವಾಗಿ ಅದರಲ್ಲಿ ಪ್ರಮುಖ ಅತ್ಯಾಧುನಿಕ ತಂತ್ರಜ್ಞಾನ, ಪರಿಣಿತ ವೈದ್ಯಕೀಯ ಸೇವೆ ಹಾಗೂ ಮಾನವೀಯತೆ ಹೊಂದಿದ ಚಿಕಿತ್ಸೆ ಮೂಲಕ ಈ ಸಂಸ್ಥೆಯ ಆರೋಗ್ಯ ಸೇವೆಯಲ್ಲಿ ಹೊಸ ಮಾನದಂಡ. ಮಾನವೀಯತೆ ಅಂದ್ರೇನು, ಬಂದ ಕೂಡಲೇ ಮೊದಲೇ ರೊಕ್ಕ ತುಂಬ್ರಿ ಅದನ್ನು ತುಂಬ್ರಿ ಅಂತ ಅನ್ನೋಕ್ಕಿಂತ ಸರ್ಕಾರದ ಯೋಜನೆಗಳು ಇರ್ತಾವೆ, ಅದ್ರ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು. ಅದೇನು ಭಾಳ ಆದ್ರೆ ಆಧಾರ್ ಕಾರ್ಡು ಮತ್ತೇನು ಇದು ಆಧಾರ್ ಕಾರ್ಡು ಒಂದೇ ಇಂಪಾರ್ಟೆಂಟ್. ಮತ್ತು ಈಗಾಗಲೇ ನಾವು ಇದನ್ನು ಮಾಡ್ತಾ ಇದ್ದೀವಲ್ಲ ಡಯಾಲಿಸಿಸ್ ಸಹಿತ ನಾವು ಈಗ ಯಾರು BPL ಕಾರ್ಡ್ನವ್ರು ಅದಾರ ಫ್ರೀಯಾಗಿ ಮಾಡ್ತೀವಿ. ನಮಗೆ ಸರ್ಕಾರದಿಂದ ಸುಮಾರು 1100 ರೂಪಾಯಿ ನಮಗೆ ಸರ್ಕಾರ ಕೊಡ್ತೀವಿ. ನಾವು ಕೊಡುವಂಥ ಸೌಲಭ್ಯ ಡಯಾಲಿಸಿಸ್ನಲ್ಲಿ ಒಳ್ಳೆ ಅದಕ್ಕೆ ಇದ್ರ ನೀರು ಬೇಕು, RO ನೀರು ಅದು ಆಗಲಿ, ಮತ್ತು ಎಲ್ಲ ಸಂಬಂಧಪಟ್ಟಂಥ ಅದಕ್ಕೆ ಔಷಧಿಗಳಿರ್ಬೋದು. ಒಂದು 500-600 ರೂಪಾಯಿ ಔಷಧಿಗಳು ಖರ್ಚಿರ್ಬೋದು. ಅದನ್ನು 750 ರೂಪಾಯಿ ಯಾರು BPL ಕಾರ್ಡ್ ಇಲ್ಲ ಅವ್ರಿಗೆ 750 ರೂಪಾಯಿ ಮಾಡಿದ್ವಿ. ಮತ್ತು BPL ಕಾರ್ಡ್ ಇಲ್ಲಾರ್ದವ್ರು ಏನಾಗ್ತದೆ, ಕೆಲವೊಂದು ಖಾಸಗಿ ಆಸ್ಪತ್ರೆಯಲ್ಲಿ 2,500-3,000 ರೂಪಾಯಿ ತೊಗೊಳ್ತಾರೆ. ಒಬ್ಬೊಬ್ರಿಗೆ ಡಯಾಲಿಸಿಸ್ಸು 1 ದಿವಸ ಬಿಟ್ಟು 1 ದಿವಸ ಇರ್ತದೆ, ಕೆಲವೊಂದು ಮಂದಿಗೆ ದಿವಸನೂ ಇರ್ತದೆ, ಕೆಲವೊಂದು ಮಂದಿಗೆ 1 ವಾರಕ್ಕೆ ಕೊಟ್ಟರೆ ಅದು ಹಂಗೆ ಅವ್ರ ಟ್ರೀಟ್ಮೆಂಟ್ ಇರ್ತದೆ. ಅದ್ರ ಪ್ರಕಾರ ಮಾಡಿದ್ರೆ ಕೆಲವೊಂದು ಮಂದಿ ಮುಂಬೈ, ಹೈದರಾಬಾದ್ ಅಂತಲ್ಲಿ ಅವ್ರ ಸಹಿತ ಇಲ್ಲಿ ಮನ್ಯಾಗ ಬಿಜಾಪುರ್ನಾಗ ಮನೆ ಮಾಡಿ, ಯಾಕಂದ್ರೆ 1 ದಿವಸ ಒಂದು ಬಿಟ್ಟು ಇದ್ರೂ 3,000 ರೂಪಾಯಿ ಹಿಡಿದ್ರೂ ನಮ್ಗೆ 15 ಡಯಾಲಿಸಿಸ್ ಬೇಕಾಗ್ತದೆ. 15 ಇಂಟು 3,000 ಹಿಡಿದ್ರು ಅದನ್ನ 45,000 ರೂಪಾಯಿ ಆಗ್ತದೆ. ಆದರೆ ಕೆಲವೊಂದು ಜನ ಇಲ್ಲೇ ಮನೆ ಮಾಡಿದ್ರು ನಮ್ಮ ಡಯಾಲಿಸಿಸ್ ಸೆಂಟರ್ನಲ್ಲಿ ಅದರ ಸಂಪೂರ್ಣ ಉಪಯೋಗವನ್ನು ಸಿದ್ದೇಶ್ವರ ಗುಡಿ ಹತ್ತಿರ ಒಂದು ಡಯಾಲಿಸಿಸ್ ಸೆಂಟರ್ ಇದೆ, ಈಶ್ವರಗೌಡ ರಾಮಗೌಡ ಪಾಡ್ಲಿ ಹತ್ರ ಅಂತೇಳಿ. ಈ JSS ಹಾಸ್ಪಿಟ್ಲ್ನಲ್ಲೂ ಸುಮಾರು 5 ಅದಾವೆ. ಅದನ್ನು ICICI ಬ್ಯಾಂಕ್ನವರು, ಕೆಲವೊಂದು ನ್ಯಾಷನಲೈಸ್ ಬ್ಯಾಂಕ್ನವರು ಡೊನೇಟ್ ಮಾಡಿದ್ದಾರೆ, ಆಂಬುಲೆನ್ಸ್ ಡೊನೇಟ್ ಮಾಡಿದ್ದಾರೆ. ಈ ರೀತಿ ಶ್ರೀ ಸಿದ್ದೇಶ್ವರ ಲೋಕಕಲ ಕಲ್ಯಾಣ ಟ್ರಸ್ಟು ಸಾರ್ವಜನಿಕರಿಗೆ ಒಳ್ಳೆಯ ಬೆಲೆಗೆ ಏನು ಕೈಗೆಟುಕುವಂಥ ಔಷಧಿ ಆಗಲಿ ಮತ್ತು ಚಿಕಿತ್ಸೆ ಆಗಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಭವಿಷ್ಯದಲ್ಲಿ ನಮ್ಮದು ಉದ್ದೇಶ ಏನಿದೆ ಅಂದರೆ ನಾವು ಸಹ ಒಂದು ವೈದ್ಯಕೀಯ ಕಾಲೇಜ್, ಮೆಡಿಕಲ್ ಕಾಲೇಜನ್ನು ವಿಜಯಪುರದಲ್ಲಿ ಇದೇ ಸ್ಥಳದಲ್ಲಿ ಸ್ವಂತ ನಮ್ಮ ಟ್ರಸ್ಟ್ ವತಿಯಿಂದ, ಯಾವುದೇ MO ಇಲ್ಲ, PPA ಇಲ್ಲ, ಸುಡುಗಾಡು ಇಲ್ಲ. PPA ಇದ್ದವ್ರು ಮಾಡ್ಕೊಳ್ಳಿ, ಯಾಕಂದ್ರೆ ಅದೊಂದು ರಾಜಕೀಕರಣಗೊಳಿಸೋದು ದುರ್ದೈವ ಅಂದ್ರೆ ಮಾಡೋದೂ ಇಲ್ಲ. ನೋಡಿರಿ, ಮೊನ್ನೆ ಬಾಗಲಕೋಟೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅಂದರು ನಾಳೆ ಚುನಾವಣೆ ಘೋಷಣೆ ಆಗ್ತೈತಿ, ಇವತ್ತು ಬಂದು ಭೂಮಿ ಪೂಜೆ ಮಾಡ್ತಾರೆ. ಮೊನ್ನೆ ಬಜೆಟ್ನಲ್ಲಿ ಬಿಜಾಪುರದ್ದು ಇದನ್ನು ತಯಾರು ಮಾಡಲಿಕ್ಕೆ, DP ತಯಾರು ಮಾಡಲಿಕ್ಕೆ ಅದನ್ನೊಂದು ಅದಕ್ಕೆ ಪರಿಗಣಿಸಿದ್ದೀವಿ ಅಂತೇಳಿ ಉತ್ತರ ಕೊಡ್ತಾರೆ. ಅಂದರೆ ಉದ್ದೇಶಪೂರ್ವಕವಾಗಿ PPA ಮಾಡಲು ನಮ್ಮದು ಉದ್ದೇಶ ಇರಲಿಲ್ಲ. ಅದು ನಮಗೆ ಲಾಭ ಇಲ್ಲ. ಯಾಕೆ ಲಾಭ ಇಲ್ಲ ಅಂದ್ರೆ
ಸರ್ಕಾರ ಕಂಟ್ರೋಲ್ ಇರೋದ್ರಿಂದ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊತ ಹೋಗ್ಬೇಕಾಗ್ತದೆ. ಈಗ ನಮ್ಮದೇ ಮೆಡಿಕಲ್ ಕಾಲೇಜು ನಮ್ಮದೇ ಯೂನಿವರ್ಸಿಟಿ ಮಾಡ್ಕೊಂಡು ಬಿಟ್ಟಿವಿ ಅಂದರೆ ಸ್ವಾಯತ್ತತೆ ಇರ್ತದೆ. ನಾವೇನೋ ಬಡ ಮಕ್ಕಳಿಗೆ ಎಷ್ಟೋ ಮೆರಿಟ್ ಇರ್ತಾರೆ ಮಕ್ಕಳು, ಅವರು MBBS MD ಆಗುವಂಥ ಅರ್ಹತೆ ಇರ್ತದೆ. ಆದರೆ ಅದು ಮಾಡೋದಾಗಲಾರ್ದಕ್ಕೆ ಆಯುರ್ವೇದ ಮಾಡ್ಕೋತಾರೆ, ಕೆಲವೊಂದು ಇಂಜಿನಿಯರಿಂಗ್ ಹೋಗ್ತಾರೆ. ಕಾರಣ ಏನಂದರೆ 1 ಕೋಟಿ 2 ಕೋಟಿ 3 ಕೋಟಿ ಬಡವರಿಗೆ ಆಗಲಾರಂಥ ಕೆಲಸ. ಅದಕ್ಕೆ ನಾವು ಬರೀ ಇದೊಂದು ಕಮರ್ಷಿಯಲೈಸ್ ಮಾಡ್ಲಿಕ್ಕಿಲ್ಲ. ನಮ್ಮ ಏನು ಮೆಡಿಕಲ್ ಕಾಲೇಜ್ ಸಿಕ್ಕ ತಕ್ಷಣ ನಮಗೇನು ಅಲಾಟ್ಮೆಂಟ್ ಸೀಟ್ ಆಗ್ತಾವೆ, ನಮ್ಮ ಜಿಲ್ಲೆಯಲ್ಲಿರೋರು ಯಾವುದೇ ಹಿಂದೂ ಸಮಾಜದ ಯಾವುದೇ ವಿದ್ಯಾರ್ಥಿ ಭಾಳ ಒಳ್ಳೆಯ ಮಾರ್ಕಸ್ ತೊಗೊಂಡು ಮೆರಿಟ್ ಇದ್ದಾಗ 100% ಫ್ರೀ ಸೀಟನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ದಿಂದ ಮಾಡ್ತಾಯಿದ್ದೀವಿ. ಈ ಸಂಸ್ಥೆ ಏನೈತಲ್ಲ, ಯಾವುದೇ ಒಂದು ಕುಟುಂಬಕ್ಕಾಗಲಿ ಯಾವುದೇ ಒಂದು ಪಾರ್ಟ್ನರ್ಶಿಪ್ ದಂಗ ಅಲ್ಲ ನಮಗೆ. ಇದು 100% ಚಾರಿಟೇಬಲ್, ಜನರ ಸೇವೆಗಾಗಿ ಮತ್ತು ಜನರಿಗೆ ಒಳ್ಳೆಯ ಸೇವೆ ಕೊಡೋದನ್ನು ಉದ್ದೇಶ ಬಿಟ್ಟರೆ ಅದಕ್ಕೇ ನಮಗೆ ಈಗಾಗಲೇ ನೋಡಿರಿ, ನಾವು ಯಾವ ಪ್ರಯತ್ನ ಮಾಡಲಾರ್ದೇ ಡಯಾಲಿಸಿಸ್ಗೆ ಸರ್ಕಾರನೇ ನಮಗೆ ಇದು ಕೊಟ್ಟರು, ಏನೋ ಅನುಮತಿ ಕೊಟ್ಟರು. ಅಲ್ಲಿಂದ ನಾವು ಇನ್ನು ಮುಂದಿನ ದಿವಸಗಳು ಒಮ್ಮೆ ಏನಾಗ್ತದೆ, ಅರ್ಜೆಂಟು ಪೇಷಂಟನ್ನು ಮುಂಬೈ ಶಿಫ್ಟ್ ಮಾಡಬೇಕು, ಬೆಂಗಳೂರು ಶಿಫ್ಟ್ ಮಾಡಬೇಕು, ಹೈದರಾಬಾದ್ ಮಾಡಬೇಕು ಅಂತ ಒಮ್ಮೆ ಡಾಕ್ಟ್ರ್ ಸಲಹೆ ಕೊಡ್ತಾರೆ. ಅದಕ್ಕೆ ನಮ್ಮ CEO ನಮ್ಮ ನಾಯಕರು ಅವರು ಸಾಕಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ನಲ್ಲಿ ಇದರಲ್ಲಿ ಸೇವೆ ಮಾಡಿದಂಥವ್ರು ಇದ್ದಾರೆ. ಅವರು ಈಗಾಗಲೇ ಏರ್ ಆಂಬ್ಯುಲೆನ್ಸ್ ಸರ್ವಿಸ್ ತಕ್ಷಣ ಇಲ್ಲಿ ಪೇಷಂಟನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಂತಂದ್ರೆ ನಮ್ಮ JSS ಆಸ್ಪತ್ರೆಯಿಂದ ಆ ಏರ್ ಆಂಬ್ಯುಲೆನ್ಸ್ ಸರ್ವಿಸನ್ನು ಕೊಡಬೇಕಂತೇಳಿ. ಯಾಕಂದ್ರೆ ಅರ್ಜೆಂಟ್ ಹೇಳಿಬಿಡ್ತಾರೆ, ನೀವು 2 ತಾಸಿನಾಗ ಶಿಫ್ಟ್ ಮಾಡಬೇಕು, 3-6 ತಾಸು 12 ತಾಸು ಏನೋ ಟೈಮಿಂಗ್ ಕೊಡ್ತಾರೆ. ಅವಾಗ ಅವರಿಗೆ ಆ ಸೌಲಭ್ಯವನ್ನು ಕೊಡಬೇಕಂತೇಳಿ ಏನು ಒಂದು ವ್ಯವಸ್ಥೆಯನ್ನು JSS ಹಾಸ್ಪಿಟಲ್ ಪ್ರಾರಂಭ ಮಾಡಲಾಗ್ತದೆ. ಅಲ್ಲಿಂದ ಈ ಸೆಂಟ್ರ್ ಹಾರ್ಟ್ ಸೆಂಟ್ರನ್ನು ಮಾಡ್ಲಾಕತ್ತೀವಿ. ಅಂದರೆ ಕೆತ್ತಲ ಬಲ್ರಿ ಅದನ್ನು ಏನು ಕೆಲವೊಂದು ಇವ್ರ ಜೊತೆಗೆ ನಾವು MOU ಮಾಡಿಕೊಂಡು ನಮ್ಮಲ್ಲೇ ಏನು ಇದು ಹಾಕ್ತಾರಲ್ಲ ಸ್ಟಂಟು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥದ್ದು ನಾವು ಇದು ಈ ಒಂದು ಯೋಜನೆ ಇದೆ. ಮೆಡಿಕಲ್ ಕಾಲೇಜ್ ಏನಿದೆ 2028ಕ್ಕೆ ನಮ್ಮ ಮೊದಲ ಬ್ಯಾಚ್ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಈಗಾಗಲೇ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಮತ್ತು ನಮ್ಮ ಆರ್ಕಿಟೆಕ್ಟ್ ಅವರು ಮತ್ತು ನಮ್ಮ CEO ಅವರು ಮತ್ತು BS ಪಾಟೀಲ್ರು, ನಾವೊಬ್ಬರು ಕನ್ಸಲ್ಟೆಂಟ್ನು ನಮ್ಮ SR ಪಾಟೀಲ್ ಏನದಾರ ಬೆಳಿಗ್ಗೆ ಅವರು ಮೆಡಿಕಲ್ ಅವರ ಕನ್ಸಲ್ಟೆಂಟ್ ಅವ್ರಿಗೆ ಕೊಟ್ಟಿದ್ದೀವಿ. ಈ ವರ್ಷ ನಾವು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗಾಗಲೇ ನರ್ಸಿಂಗ್ ಕಾಲೇಜ್ ನಮ್ಮದಿದೆ, ಅದನ್ನು ನರ್ಸಿಂಗ್ ಕಾಲೇಜನ್ನು ಭೂಮಿ ಈಗ ಇದರ ಪಕ್ಕದಲ್ಲೇ ಸ್ಟಾರ್ಟ್ ಆಗ್ತಾಯಿದೆ. ಸುಮಾರು 620 ಮೆಡಿಕಲ್ ಕಾಲೇಜ್ 620 ಬೆಡ್ಡೆಡ್ ಹಾಸ್ಪಿಟಲ್ ನಾವು ಮಾಡಿದ್ವಿ. ಒಂದು ಮೆಡಿಕಲ್ ಕಾಲೇಜಿಗಿರುವಂಥ ಕೆಲವೊಂದು ಕಂಡೀಷನ್ಸ್ ಏನಿದಾವೆ, 620 ಬೆಡ್ಡೆಡ್ ಹಾಸ್ಪಿಟಲ್ ಮಾಡಿದ್ವಿ. ಸುಮಾರು 250 ಸೀಟಿಗೆ ಬೇಕಾದಂಥ ಕ್ಲಾಸ್ ರೂಮ್ಗಳು, ಲ್ಯಾಬ್ಗಳು ಮತ್ತು ಅವರಿಗೆ ಹಾಸ್ಟೆಲ್ಗಳು, ಲೇಡೀಸ್ ಹಾಸ್ಟೆಲ್ ಬೇರೆ, ನಮ್ಮ ಡಾಕ್ಟರ್ಸ್ಗಳಿಗೆ ಅವರಿಗೆ ಫ್ಲ್ಯಾಟ್ಗಳು, ನಮ್ಮ ನರ್ಸ್ಗಳಿಗೆ, ಅಂದರೆ ಸುಮಾರು ಇದು ಒಂದು 500 ಕೋಟಿ ರೂಪಾಯಿ ಒಂದು ವೆಚ್ಚ ಇದೆ. ಅದಕ್ಕೆ ನಾವು ಇನ್ನೂ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಏನು ಅರ್ಹತೆ ಇದೆ, ಆ ಅರ್ಹತೆಗೆ ನಮಗೆ ಡಾಕ್ಟರ್ LH ಬಿದ್ರಿ ಅವ್ರು ಸಹಿತ ತಮ್ಮ 200 ಬೆಡ್ಡೆಡ್ ಹಾಸ್ಪಿಟಲ್ನ ನಮ್ಮ JSS ಹಾಸ್ಪಿಟಲ್ಗೆ ಒಂದು ರೀತಿ ಜಂಟಿ ಒಪ್ಪಂದ ಮಾಡಿಕೊಂಡು ಮೊದಲ ವರ್ಷವೇ ನಾವು ಈ ಹಾಸ್ಪಿಟಲ್ ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ರೀತಿ ಈ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟು ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಚಾರಿಟೇಬಲ್ ಟ್ರಸ್ಟ್. ಸಿದ್ದೇಶ್ವರ ಸಂಸ್ಥೆ ಏನಿದೆ ಸಾಮಾಜಿಕ ಶೈಕ್ಷಣಿಕ, ಅಲ್ಲಿ ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಇವೆ, ಗೋಶಾಲೆ ಇದೆ, ಅಲ್ಲಿ ಏನದ ಧಾರ್ಮಿಕ ಕೆಲಸ ಮಾಡೋಂಥ ಸಂಸ್ಥೆ. ಅಲ್ಲಿ ಅನ್ನದಾಸೋಹ ಮಾಡ್ಲಾಕತ್ತೀವಿ. ದಿವಸ ಬಡವರಿಗೆ ಯಾರು ದೇವಸ್ಥಾನಕ್ಕೆ ಬರ್ತಾರೆ, ಹೊರಗಿನ ಭಕ್ತರು ಬರ್ತಾರೆ, ಸುಮಾರು 500ಕ್ಕಿಂತ ಹೆಚ್ಚು ಜನ. ಮತ್ತು ಆಶ್ಚರ್ಯ ಅಂದರೆ ಇನ್ನು ಕೆಲವೊಂದು ಜನ ಬಿಜಾಪುರನಾಗಿರುವಂಥ ಕೆಲವೊಂದು ಮಧ್ಯಮ ವರ್ಗದಲ್ಲಿಯೂ ಸಹ ತಂದೆ ತಾಯಿಗೂ ನೋಡ್ಕೊಳ್ಳೋಂತಹ ಪರಿಸ್ಥಿತಿ ಕೆಲವು ಮಂದಿ ಅದ. ಪಾಪ ಅವ್ರು ಮಧ್ಯಾಹ್ನ ಊಟವೇ ನಮ್ಮ ಸಿದ್ದೇಶ್ವರ ದೇವಸ್ಥಾನದಾಗ ಇವತ್ತು ಮಾಡ್ತಾಯಿದ್ದಾರೆ. ಸುಮಾರು 150-200 ಜನ. ಅಂದರೆ ಪಾಪ ಏನೋ ಮನೆಯಲ್ಲಿ ತೊಂದರೆ ಇರುತ್ತೆ. ಅಂದರೆ
ಒಂದು ಕಡೆ ಅನ್ನದಾಸೋಹ ಮಾಡಕತ್ತಿದ್ದೀವಿ, 100 ಮಕ್ಕಳಿಗೆ ನೀಲಕಂಠೇಶ್ವರ ವಿದ್ಯಾಮಂದಿರದಲ್ಲಿ ಫ್ರೀ ಎಜುಕೇಷನ್ ಕೊಡಕತ್ತಿದ್ದೀವಿ. ಮತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಳ್ಳೆಯ ಸಂಗನ ಬಸವ ಶಿಕ್ಷಣ ಕೇತನ್ ಸುಮಾರು 3,324 ಇದೆ. ಈ ಸಲ ಬಹುಶಃ 4 ಜೂನಿಗೆ ಒಂದು 4,000 ಆಗ್ತದೆ. ಅದು ಇಡೀ ಸಿಟಿಯಲ್ಲೇ 4,000 ಮಕ್ಕಳು ಅಂತ ಒಂದು ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ, ಸಂಗನ ಬಸವ ಶಿಕ್ಷಣ ಕೇತನ್. ಅದು ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ 40 ಎಕರೆದಲ್ಲಿ ಅಲ್ಲಿ ಮಕ್ಕಳು ಇರ್ತಾರೆ, 1,800 ಇದ್ದಾರೆ. ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಶಿಶು ನಮ್ಮ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗದಲ್ಲಿ 1,600 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ನರ್ಸಿಂಗ್ ಕಾಲೇಜ್ ಇಲ್ಲೇ ನಾವು ಮಾಡ್ತಾಯಿದ್ದೀವಿ, ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಸಿದ್ಧಶ್ರೀ ಲಾ ಕಾಲೇಜ್ ಮಾಡಿದ್ವಿ, ಭಾಳ ಡಿಮ್ಯಾಂಡ್ ಆಗಿದೆ. ಎಷ್ಟೋ ಜನ ಸೀಟ್ ಸಲುವಾಗಿ ಅಡ್ಡಾಡಿದ್ರು. ಅಂದರೆ ಒಂದು ಉತ್ತಮ ಒಳ್ಳೆಯ ಶಾಲೆ, ಇದು ಒಂದು ಕಾಲೇಜು. ನಮಗೊಂದು ಇನ್ಸ್ಪೆಕ್ಷನ್ ಬಂದಿದ್ದರು ಕರ್ನಾಟಕ ಇದರದಿಂದ, ಇದರದಿಂದ ಬಂದಾಗ ಅವರೆಲ್ಲ ಹೇಳಿದ್ರು, ಇಲ್ಲ ಸರ್ ನಿಮ್ಮಷ್ಟು ಇನ್ಫ್ರಾಸ್ಟ್ರಕ್ಚರು ಮತ್ತು ಎಲ್ಲ ರೀತಿ ಫೆಸಿಲಿಟಿ ಉತ್ತರ ಕರ್ನಾಟಕದಲ್ಲಿ ಯಾವ ಲಾ ಕಾಲೇಜಿನಲ್ಲಿ ಇಲ್ಲ ಅಂಥೇಳಿ. ಇವನ್ ನೀವು ಜಡ್ಜ್ಗಳು ನಮ್ಮ ಕಾರ್ಯಕ್ರಮ ಬಂದಾಗ, ಇಲ್ಲ 1-2 ಸಲ ನಮ್ಮ ಕೋರ್ಟನ್ನೇ ನಿಮ್ಮ ಚೇಂಬರ್ನಾಗ ಶಿಫ್ಟ್ ಮಾಡಬೇಕು. ಅಷ್ಟು ಚೆನ್ನಾಗಿ ನೀವು ಒಂದು ಕೋರ್ಟ್ ಅಂದರೆ ಹೆಂಗಿರ್ತೈತಿ, ಮಕ್ಕಳಿಗೆ ಏನು ಅಂತಾರೆ, ಹಾಂ ಅದು ಅಂತಾರೆ. ಆ ರೀತಿ ಒಂದು ಮಾಡೆಲ್ ಆಗಿ ಮತ್ತು ಒಂದು ಅಲ್ಲಿ ನೋಡಿದ್ರೆ ಕೋರ್ಟ್ ನಡೆದಷ್ಟೇ ಕೋರ್ಟ್ನಾಗ ಯಾವ ಫೆಸಿಲಿಟಿ ಇರ್ತೋ ಆ ರೀತಿ ಮಾಡೋಂಥದ್ದು ಒಂದು ಸಿದ್ಧಶ್ರೀ ಲಾ ಕಾಲೇಜ್ ಮಾಡಿದ್ದೀವಿ. ಮತ್ತು PUC ಸೈನ್ಸ್ ಇದೆ, ಆರ್ಟ್ಸ್ ಇದೆ, ಮತ್ತು BCom ಇದೆ, BCom ಅದೇ ರೀ, ಕಾಮರ್ಸ್ ಇದೆ. ಮೊನ್ನೆ ರಿಸಲ್ಟ್ ತಾವೆಲ್ಲ ನೋಡಿದ್ದೀರಿ. PUC ನಮ್ಮ ಸಂಗನ ಬಸ್ಸು 40 ಎಲ್ಲಾನು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್, ಒಂದು ಸೆಕೆಂಡ್ ಕ್ಲಾಸ್ ಇಲ್ಲ. 44ರಲ್ಲಿ 38 ಜನ ಡಿಸ್ಟಿಂಕ್ಷನ್, ಉಳಿದವರು 6 ಜನ ಫಸ್ಟ್ ಕ್ಲಾಸು. ಪಾಸ್ ಕ್ಲಾಸ್ ಇಲ್ಲ, ಸೆಕೆಂಡ್ ಕ್ಲಾಸ್. ನಮ್ಮ ಕ್ಲಾಸ್ ಇಲ್ಲ, ನಾವೆಲ್ಲ ಪಾಸ್ ಕ್ಲಾಸ್ ಮಂದಿ. 35 ಮಾರ್ಕ್ ಹಸೋದ್ರ ನಾವು, ಒಂದೂ ಇಲ್ಲ, ಒಬ್ಬರು ಇಲ್ಲ. ನಮ್ಮ ದೋಸ್ತರು ಒಂದು ಹೆಣ್ಮಗಳಲ್ಲಿ ಒಂದು ಹುಡುಗಿ 98% ಮಾಡ ಕಾಮರ್ಸ್ನವ್ರು. ನಾವೇನು ಮಾಡೀವಿ ಅಂದ್ರೆ 98% ಅವರು BCom ಮಾಡಿದ್ಮೇಲೆ ನೌಕರಿ ಮಾಡ್ತೀನಿ ಅಂದ್ರೆ ಸೀದಾ ಸಿದ್ಧಶ್ರೀ ತೊಗೊಂಡ್ಬಿಡ್ತೀವಿ. ಇಲ್ಲಪ್ಪ ನಾವೇನ MCom, ಯಾಕಂದ್ರೆ ಈಗ ಕಾಮರ್ಸ್ ಲೈನ್ನು ಭಾಳ ಡಿಮ್ಯಾಂಡ್ ಇದೆ. ಯಾವುದು ನೋಡ್ರಿ, ಈಗ ಒಳ್ಳೆಯ ಲೆಕ್ಕ ಇದ್ದವ್ರಿಗೂ ಸಹಿತ ಭಾಳ ಬೇಡಿಕೆ ಇದೆ, ಒಳ್ಳೆಯ ವಕೀಲರಿಗೂ ಬೇಡಿಕೆ ಇದೆ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ನ ನಮ್ಮ ಕಾರ್ಖಾನೆ ಕೇಸ್ನಾಗ ಒಂದು ಹಿಯರಿಂಗ್ ವಕೀಲರು ಬರ್ಬೇಕಾದ್ರೆ 25 ಲಕ್ಷ ರೂಪಾಯಿ ಕೊಟ್ಟಿವಿ ನಾವು. ಬರೀ 2 ಬೇಡ 3 ಮಿನಿಟ್. ಅವರು ನಮ್ಮ ಯಾರು ದಿವಾನ್ ಅಂತ ಹೇಳಿದ್ದಾರೆ, ಅವರು ಶ್ಯಾಮ್ ದಿವಾನು, ಮುಕುಲ್ ರೋಟಿಗೆ ಅವ್ರು ನಾವು 25 ಲಕ್ಷ ರೂಪಾಯಿ ಕೊಟ್ಟಿವಿ. ಶ್ಯಾಮ್ ದಿವಾನ್ ಅವ್ರಿಗೆ ಪರ್ ಇದಕ್ಕೆ 15 ಲಕ್ಷ ಕೊಟ್ಟು. ಅಂದರೆ ಬರೀ ವೈದ್ಯಕೀಯನೇ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿಯೂ ಯಾರು ಇಂಟೆಲಿಜೆಂಟ್ ಅದಾರೆ ಅವ್ರಿಗೆ ಮೆರಿಟ್ ಅದಾರೆ. ಮತ್ತು ಸಿದ್ದೇಶ್ವರ ಸಂಸ್ಥೆಯಲ್ಲಿ 95% ಏನು ಅಬೌವ್ ತೊಗೋತಾರೆ SSLCಗೆ. ನಾವು PUCಯಲ್ಲಿ 100% ಆ ಮಗುವಿಗೆ ಫ್ರೀಯಾಗಿ ಇದನ್ನು ಕೊಡ್ತೀವಿ, ಹೌದಲ್ರಿ? ಅಡ್ಮಿಷನ್ ಕೊಡ್ತೀವಿ 5 ಮಂದಿಗೆ. 90 ಅಬೌವ್ ಆದವ್ರಿಗೆ 50% ಇದನ್ನು ಕನ್ಸೆಷನ್ ಮಾಡೀವಿ. ಈ ರೀತಿ ಸಾಮಾಜಿಕವಾಗಿ ಬಡವರಿಗೆ ದುರ್ಬಲರಿಗೂ ಸಹಾಯ ಆಗಿರಬೇಕು. ಒಂದು ಸಂಸ್ಥೆ ಒಂದು ಸಮಾಜಮುಖಿ ಆಗಿರ್ಬೇಕಂತ ಹೇಳಿ ಆ ದಿಕ್ಕಿನಲ್ಲಿ ಸಿದ್ದೇಶ್ವರ ಸಂಸ್ಥೆ ಕೆಲಸ ಮಾಡ್ತಾಯಿದ್ದೆ. ಅನ್ನದಾಸೋಹ, ಇದು ಗೋಶಾಲೆ, ಸುಮಾರು 1,500 ಆಕಳಿವೆ. ಅಲ್ಲಿ ಬೆಣ್ಣೆ, ಮಜ್ಜಿಗೆ, ಅಲ್ಲಿ ಒಂದೆಲ್ಲ ವಿಭೂತಿ, ಕುಂಕುಮ ಎಲ್ಲ ಶುದ್ಧವಾದಂಥ, ಯಾವುದೇ ಇದನ್ನ ಕೆಮಿಕಲ್ ಇಲ್ಲಾರಂಥ ಎಲ್ಲ ಮೋಸ ಆಗಿಬಿಟ್ಟದೆ. ಇವತ್ತು ಕುಂಕುಮ ಸಹಿತ ಅದನ್ನು ಹಚ್ಕೊಂಡ್ರೆ ಹಿಂಗೆ ಬರೀ ಕೈಲಿ ಒರೆಸಿದ್ರೆ ಹೋಗ್ಬೇಕು, ಅದು ಒರಿಜಿನಲ್. ಅದು ನಮ್ಮ ತಲೆ ಮ್ಯಾಗ 4 ಒಬ್ಬರು ಯಾರೋ ನೋಡಿ ನಾವು MLA ಅದು ನೀಲಿ ಬಣ್ಣ, ಅವರು ಏನೇನು ಆಪರೇಷನ್ ಮಾಡಿ ತಗೊಬೇಕು. ಅದು ಯಾವಾಗಲೂ ಹಂಗೆ ಇರ್ತದೆ. ಆದರೆ ನಮ್ಮ ಕುಂಕುಮ ಹಂಗಿಲ್ಲ. ನಮ್ಮ ಕುಂಕುಮ ತಯಾರಾಗೋದು ಹೆಂಗಂದ್ರೆ ಅರಿಶಿಣ, ನಿಂಬೆಹಣ್ಣು ಎರಡೇ, ಅಷ್ಟು ಕಲರ್ ಬರ್ತದೆ. ಹಿಂಗೆ ಬರೀ ಹಿಂಗೆ ನಾವು ಹಿಂಗೆ ಒರೆಸ್ಕೊಂಡು ಬಿಟ್ಟರೆ ಹೋಗಿಬಿಡ್ತದೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಶುದ್ಧ ತುಪ್ಪ, ನಮ್ಮದು ಆಕಳ ತುಪ್ಪ. ಮತ್ತು ವಿಶೇಷ ಅಂದರೆ ನಮ್ಮ ಗೋಶಾಲೆಯಲ್ಲಿ 40 ಆಕಳ ನಾವು ಗುಜರಾತ್ನಿಂದ ತೊಗೊಂಡ್ಬಂದ್ವಿ.
ಇನ್ನು ಉಳಿದ ಏನು ಇವತ್ತು 1,500 ಆಕಳಾಗ್ಯಾವಲ್ಲ, ಇವೆಲ್ಲ ಕಟಗರಿ ಮನೆಗೆ ಹೋಗುವು, ದೊಡ್ಡ ಬಿದ್ದಾವತ್ತೇಳಿ ರೈತರು ತಂದುಬಿಟ್ಟಿದ್ದು. ಇಲ್ಲಪ್ಪ ಇದೇನೋ ನಮ್ಗೆ ವಯಸ್ಸಾಗಿದ್ದು, ಇಂಥ ಆಕಳುಗಳೇ ನಾವು ಇವತ್ತು ಸಾಕಣೆ ಮಾಡ್ತೀವಿ. ಕೆಲ ಕಮರ್ಷಿಯಲ್ ಆಗಿ ಅಷ್ಟಾದರೂ ಸಹಿತ ದಿನ ಒಂದು ಆಕಳ ನಮ್ಮಲ್ಲಿ ಡೆಲಿವರಿ ಆಗಿರ್ತದೆ. ಅಲ್ಲಿ ಮತ್ತು ಅಲ್ಲಿನೂ ನಮ್ಮದು 70% ಅವೋ ಇದು ಐತಿ, ಏನು ಹೆಣ್ಣು ಆಕಳದ ಇದೆ. ಮೊನ್ನೆ ಒಂದು ಅವಳಿ ಜಾಳಿ, ಒಂದು ಗಂಡು ಒಂದು ಹೆಣ್ಣು ಮನೆ. ಅದು ಅಲ್ಲಿ ಎಷ್ಟೋ ಒಬ್ಬ ರೈತನ ಮನ್ಯಾಗ 2-3 ವರ್ಷದಿಂದ ಗೊಡ್ಡು ಬಿದ್ದಿತ್ತು. ಈಗ ನಮ್ಮಲ್ಲಿ ಬಂದು ಒಮ್ಮೆ ಎರಡು ವರ್ಷದ ಒಮ್ಮೆ ಪೇಡ್ ಮಾಡ್ತಾರೆ. ಹಿಂಗೆ ಆಗ್ತಿರ್ತಾವೆ. ಅದಕ್ಕೆ ಅದು ಸಹಿತ ಒಳ್ಳೆ ಮಾದರಿ ಗೋಶಾಲೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ಯಾರಪ್ಪ, ಒಂದು 4 ಆಕಾಶ ಹಾಕಿ ನಾವೇನು ಯಾರು ಕಡೆ ದುಡ್ಡು ಬೇಡಿಲ್ಲ, ಜನ ಕೊಟ್ಟರೆ ತೊಗೊಂಡಿವಿ, ಯಾರು ಪ್ರೀತಿಯಲ್ಲೇ ಕೊಡ್ತಾರೆ. ಮತ್ತು ಅಲ್ಲಿನೂ ಅನ್ನದಾಸೋಹ ಮಾಡ್ತೀವಿ. ಅಲ್ಲಿ ಯಾರೇ ರೈತರು ಬರಲಿ ನೋಡ್ಲಿಕ್ಕೆ ಬಂದವ್ರಿಗೆ ಮುಂಜಾನೆ ಬಂದರೆ ಟಿಫಿನ್ ವ್ಯವಸ್ಥೆ ಇರ್ತೈತಿ, ಮಧ್ಯಾಹ್ನ ರಾತ್ರಿ ಬಂದರೆ ಇಳ್ಕೊಳ್ಳಿಕ್ಕೆ ಸುಮಾರು 500 ಜನ ಆರಾಮಾಗಿದ್ದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನು ಸಿದ್ಧಶ್ರೀಯಿಂದ ನಾವೊಂದು ಸಿದ್ಧಶ್ರೀ ಅತಿಥಿ ಗೃಹ ಕಟ್ಟಿದ್ವಿ. ಇವತ್ತು ಮಂತ್ರಾಲಯಕ್ಕೆ ಹೋಗೋರು, ಗತ್ರಿಗಿ ಬಾಗಮ್ಗೆ ಹೋಗೋರು, ಶ್ರೀಶೈಲ ನಮ್ಮ ಇದಕ್ಕೆ ಪಾದಯಾತ್ರೆ ಮಾಡೋರು, ಯಾರ ದೇವರ ಒಂದು ಕೆಲಸಕ್ಕೆ ಹೋಗೋರಿಗೆ ರಾತ್ರಿಯಲ್ಲಿ ವಾಸ್ತವ್ಯ ಮಾಡಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆ ಅವ್ರು ಎದ್ದು ಒಳ್ಳೆಯ ಟಿಫಿನ್ನು ಅವ್ರಿಗೆ ಸ್ನಾನಗಿನ ಮಾಡಿ ಎಲ್ಲ ಪೂಜೆ ಮಾಡಿಕೊಂಡು ಟಿಫಿನ್ ವ್ಯವಸ್ಥೆನೂ ಮಾಡಿದ್ದೀವಿ. ಒಳ್ಳೆಯ ಕಷಾಯ ಹಾಲು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈ ರೀತಿ ಎಲ್ಲ ಸಂಸ್ಥೆಗಳು ಜನಪರವಾಗಿ ಸಾಮಾಜಿಕವಾಗಿ ಮಾಡ್ತಾಯಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಸಿದ್ಧಶ್ರೀ ಸವಾರ್ದ ಸುಮಾರು 5,400 ಕೋಟಿ ರೂಪಾಯಿ ಡಿಪಾಸಿಟು ಕರ್ನಾಟಕದಲ್ಲೇ ನಂಬರ್ 1. ಈಗ ನಾವು ಅದನ್ನು ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಅಂದರೆ ನಾವು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಹೋದ್ವಿ. ಮೊದಲು ಸಿದ್ಧಶ್ರೀ ಏನಿತ್ತು ಕರ್ನಾಟಕ ಸೀಮಿತ ಆಗಿದೆ, ಅದು ಸಿದ್ಧಶ್ರೀ ಸವಾರ್ದ ಇತ್ತು. ಈಗ ಅದು ಸಿದ್ಧಶ್ರೀ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪ್ಟಿವ್ ಸೊಸೈಟಿ ಲಿಮಿಟೆಡ್ ಆಯಿತು. ಇದರಿಂದ ನಮ್ಗೆ ಮಹಾರಾಷ್ಟ್ರದಲ್ಲಿ ಶಾಖೆಗಳನ್ನು ತೆಗಿಲಿಕ್ಕೆ ಅನುಕೂಲ ಆಯಿತು. ಮುಂದೆ ನಾವು ತೆಲಂಗಾಣ ಅಂದರೆ ಕರ್ನಾಟಕಕ್ಕೆ ಹೊಂದಿಕೊಂಡಂಥ ರಾಜ್ಯದಲ್ಲಿ ನಾವು ಪ್ರವೇಶ ಮಾಡಬಹುದು. ಆ ರಾಜ್ಯದ ಸಹಕಾರಿ ಇಲಾಖೆ ನಮಗೆ ಎನ್ಒಸಿ ಕೊಟ್ಟರೆ, ಈಗಾಗಲೇ ನಮಗೆ ಮಹಾರಾಷ್ಟ್ರದ ಸರ್ಕಾರ ನಮ್ಮ ಗೆಳೆಯನೇ ಗಿರೀಶ್ ಮಹಾಜನ್ ಅಂತೇಳಿ ಇವತ್ತು ಮಂತ್ರಿ ಅದ, ಅವ್ರು ಒಂದೇ ದಿವಸದಲ್ಲಿ ನಮಗೆ ಮಹಾರಾಷ್ಟ್ರದ ಎನ್ಒಸಿ ಕೊಟ್ಟರು. ಇನ್ನು ಮುಂದಿನ ದಿವಸಗಳಲ್ಲಿ ಸುಮಾರು 25 ಶಾಖೆಯನ್ನು ಈ ವರ್ಷ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿರುವ ಕನ್ನಡಿಗರು ಹೆಚ್ಚಿರುವಂಥ ಏನು ಪಟ್ಟಣ ಇರ್ಬೋದು, ಪುರಸಭೆ ಇರ್ಬೋದು ಅಥವಾ ಗ್ರಾಮದಲ್ಲಿ ಶಾಖೆಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ಹಾಕಿದ್ವಿ.